ಹಿಂದೂ ಪುರಾಣಗಳಲ್ಲಿ ಅದೆಷ್ಟೋ ಮಹಾಸ್ತ್ರಗಳಿವೆ, ಆದರೆ ಎಲ್ಲದಕ್ಕಿಂತ ಮಿಗಿಲಾದ, ಯಾರಿಂದಲೂ ತಡೆಯೋಕೆ ಆಗದ 2 ಅಸ್ತ್ರಗಳಿವೆ. ಈಗ ಯೋಚನೆ ಮಾಡಿ, ಆ 2 ದೈವಿಕ ಶಕ್ತಿಗಳು ಮುಖಾಮುಖಿಯಾದ್ರೆ ಏನಾಗಬಹುದು? ಬನ್ನಿ, ಈ ಒಂದು ರೋಚಕ ಪ್ರಶ್ನೆಗೆ ಉತ್ತರ ಹುಡುಕೋಣ. ಇದು ಕೇಳೋಕೆ ಒಂಥರ ಪಜಲ್ ಇದ್ದಾಗೆ ಅಲ್ವಾ? ತಡೆಯೋಕೆ ಆಗದ ಒಂದು ಶಕ್ತಿ ಅಲುಗಾಡಿಸೋಕೆ ಆಗದ ಇನ್ನೊಂದು ಶಕ್ತಿಗೆ ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ? ಅದೇ ರೀತಿ ಸುದರ್ಶನ ಚಕ್ರ ಮತ್ತು ನಾರಾಯಣಾಸ್ತ್ರ ಇವೆರಡೂ ಎದುರಾದ್ರೆ ಇಡೀ ಬ್ರಹ್ಮಾಂಡದ ಕಥೆ ಏನಾಗ್ಬೇಡ? ಬನ್ನಿ ನೋಡೋಣ. ಸರಿ, ಹಾಗಾದ್ರೆ ಮೊದಲು ನಮ್ಮ ಮೊದಲ ಸ್ಪರ್ಧಿ ಅಂದ್ರೆ ದೈವಿಕ ಸಂಕಲ್ಪದ ಪ್ರತೀಕವಾದ ಸುದರ್ಶನ ಚಕ್ರದ ಬಗ್ಗೆ ಮಾತಾಡೋಣ. ಸುದರ್ಶನ, ಆ ಹೆಸರಲ್ಲೇ ಒಂದು ವಿಶೇಷತೆ ಇದೆ ನೋಡಿ. ಸು ಅಂದ್ರೆ ಮಂಗಳಕರ, ದರ್ಶನ ಅಂದ್ರೆ ದೃಷ್ಟಿ, ಅಂದ್ರೆ ಇದು ಶುಭವನ್ನ ತರುವ ದೃಷ್ಟಿ. ಪುರಾಣಗಳ ಪ್ರಕಾರ ಇದನ್ನ ಸೂರ್ಯದೇವನ ಧೂಳಿಂದ ಮಾಡಿದ್ರಂತೆ. ಅಂದ್ರೆ ಇದರ ಕೆಲ್ಸ ಬರೀ ವಿನಾಶ ಮಾಡೋದಲ್ಲ, ಬದಲಿಗೆ ದೈವಿಕವಾದ ಮಂಗಳಕರವಾದ ಒಂದು ದೃಷ್ಟಿಕೋನವನ್ನ ಸ್ಥಾಪಿಸೋದು. ಇದನ್ನ ಸುಮ್ಮನೆ ಒಂದು ಲೋಹದ ಚಕ್ರ ಅಂತ ತಿಳ್ಕೋಬೇಡಿ. ಪಂಡಿತರು ಹೇಳ್ತಾರೆ ಇದು ಸಾಕ್ಷಾತ್ ಕಾಲಚಕ್ರವಂತೆ. ಅಂದ್ರೆ ಭಗವಂತನ ಇಚ್ಛಾಶಕ್ತಿಗೆ ಒಂದು ರೂಪ ಕೊಟ್ಟಾಗೆ. ಒಮ್ಮೆ ಇದನ್ನ ಪ್ರಯೋಗ ಮಾಡಿದ್ರೆ ಮುಗಿತು, ಇಡೀ ಬ್ರಹ್ಮಾಂಡದಲ್ಲೇ ಯಾರಿಂದಲೂ ಯಾವುದರಿಂದಲೂ ಇದನ್ನ ನಿಲ್ಲಿಸೋಕೆ ಸಾಧ್ಯವೇ ಇಲ್ಲ. ಸರಿ, ಈಗ ಆಟದ ಇನ್ನೊಂದು ಕಡೆ ನೋಡೋಣ. ಇಲ್ಲಿ ಬರ್ತಿದೆ ನೋಡಿ ಮತ್ತೊಂದು ಮಹಾಶಕ್ತಿ. ಇದು ಯಾರ ಅಹಂಕಾರವನ್ನ ಹುಡುಕಿ ಹೊಡೆಯುತ್ತೋ ಅದೇ ನಾರಾಯಣಾಸ್ತ್ರ. ಈ 2 ಅಸ್ತ್ರಗಳು ಕೆಲಸ ಮಾಡೋ ರೀತಿಯೇ ಬೇರೆ ಬೇರೆ. ಸುದರ್ಶನ ಚಕ್ರ ಭಗವಂತನ ಇಚ್ಛೆಯಂತೆ ನಡೆಯುತ್ತೆ, ಆದ್ರೆ ನಾರಾಯಣಾಸ್ತ್ರ ಇದೆಯಲ್ಲ, ಅದು ಟಾರ್ಗೆಟ್ ಮಾಡೋದೇ ವೈಯಕ್ತಿಕ ಅಹಂಕಾರವನ್ನ. ಒಂದು ದೇವರ ಶಕ್ತಿಯ ಮುಂದುವರಿಕೆ ಆದ್ರೆ ಇನ್ನೊಂದು ನಮ್ಮ ಅಹಂಕಾರಕ್ಕೆ ಒಂದು ದೊಡ್ಡ ಪರೀಕ್ಷೆ ಇದ್ದಾಗೆ. ನಾರಾಯಣಾಸ್ತ್ರ ಕೆಲಸ ಮಾಡೋ ರೀತಿ ಇದೆಯಲ್ಲ, ನಿಜಕ್ಕೂ ಅದ್ಭುತ. ಯಾಕಂದ್ರೆ ಇದು ನಮ್ಮ ಶರೀರದ ಮೇಲೆ ಅಟ್ಯಾಕ್ ಮಾಡಲ್ಲ, ಬದಲಿಗೆ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಅಹಂಕಾರದ ಮೇಲೆ ದಾಳಿ ಮಾಡುತ್ತೆ. ಯಾರಿದನ್ನ ಎದುರಿಸ್ತಾರೋ ಅವರ ಅಹಂಕಾರ ಮತ್ತೆ ಪ್ರತಿರೋಧವನ್ನೇ ಇದು ಹುಡುಕುತ್ತೆ. ಆ್ಯಂಡ್ ಇದರಲ್ಲಿರೋ ಅತಿ ಆಸಕ್ತಿಕರ ವಿಷಯ ಏನಂದ್ರೆ, ನೀವು ಎಷ್ಟು ಹೋರಾಡೋಕೆ ಟ್ರೈ ಮಾಡ್ತೀರೋ ಇದರ ಶಕ್ತಿ ಅಷ್ಟಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ತಪ್ಸ್ಕೊಳೋಕಿರೋಟು ಒಂದೇ ಒಂದು ದಾರಿ, ಅದು ಸಂಪೂರ್ಣ ಶರಣಗತಿ, ಅಹಂಕಾರವನ್ನೇ ಬಿಟ್ಬಿಡ್ಬೇಕು. ಹಾಗಾದ್ರೆ ಕಡೆಗೂ ನಾವು ಆ ಪ್ರಶ್ನೆಗೆ ಬಂದ್ವಿ, ಈ 2 ದೈತ್ಯ ಶಕ್ತಿಗಳು ಮುಖಾಮುಖಿಯಾದ್ರೆ ಫೈನಲ್ ಶೋಡೌನ್ ಏನಾಗ್ಬೋದು? ಒಂದು ಕ್ಷಣ ಕಣ್ಮುಚ್ಚಿ ಆ ದೃಶ್ಯವನ್ನ ಕಲ್ಪನೆ ಮಾಡ್ಕೊಳ್ಳಿ. ಯುದ್ಧಭೂಮಿ, ಆಕಾಶವೆಲ್ಲ ಕೆಂಪಾಗಿದೆ, ಬೆಂಕಿಯಿಂದ ಉರಿತಿದೆ. ಲಕ್ಷ ಅಗ್ನಿಬಾಣಗಳು ಮಳೆ ತರ ಸುರಿತಿವೆ. ಇದು ನಾರಾಯಣಾಸ್ತ್ರದ ಪೂರ್ಣ ಪ್ರತಾಪ. ಆ ಅಗ್ನಿಮಳೆಗೆ ಪ್ರತಿಯಾಗಿ ಇತ್ತ ಕಡೆಯಿಂದ ನಮ್ಮ ದೈವಿಕ ಚಕ್ರ ಮನಸ್ಸಿನ ವೇಗಕ್ಕಿಂತ ಜೋರಾಗಿ ಗಿರಗಿರ ಅಂತ ತಿರುಗುತ್ತಾ ಅದನ್ನ ಎದುರಿಸೋಕೆ ಮುಂದೆ ಬರ್ತಿದೆ. ಹಾಗಾದ್ರೆ ಈ 2 ದೈವಿಕ ತತ್ವಗಳ ನಡುವಿನ ಈ ಘರ್ಷಣೆ ಇಡೀ ಬ್ರಹ್ಮಾಂಡವನ್ನೇ ಪುಡಿಪುಡಿ ಮಾಡ್ಬಿಡುತ್ತಾ? ಆದ್ರೆ ಇಲ್ಲ, ಖಂಡಿತ ಇಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ನಾವಿಲ್ಲಿ ಮಾತಾಡ್ತಿರೋದು 2 ಕಬ್ಬಣದ ಆಯುಧಗಳ ಬಗ್ಗೆ ಅಲ್ಲ, ನಾವು ಮಾತಾಡ್ತಿರೋದು 2 ದೈವಿಕ ತತ್ವಗಳ ಬಗ್ಗೆ. ಕತೆ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ನೆನಪಿದ್ಯಾ? ನಾರಾಯಣಾಸ್ತ್ರದ ಮೂಲ ನಿಯಮ ಏನು? ಅದು ಟಾರ್ಗೆಟ್ ಮಾಡೋದೇ ಅಹಂಕಾರವನ್ನ ಮತ್ತೆ ಪ್ರತಿರೋಧವನ್ನ. ಹಾಗಾದ್ರೆ ಸುದರ್ಶನ ಚಕ್ರಕ್ಕೆ ನಾರಾಯಣಾಸ್ತ್ರ ಏನು ಮಾಡಕ್ ಯಾಕಾಗಲ್ಲ? ಉತ್ತರ ತುಂಬಾನೇ ಸಿಂಪಲ್. ಯಾಕಂದ್ರೆ ಸುದರ್ಶನ ಚಕ್ರಕ್ಕೆ ತನ್ನದೇ ಆದ ಅಹಂ ಅನ್ನೋದೇ ಇಲ್ಲ, ಅದಕ್ಕೆ ತನ್ನದೇ ಆದ ಇಚ್ಛೆ ಇಲ್ಲ, ಅದು ಯಾರನ್ನೂ ವಿರೋಧಿಸೋದಿಲ್ಲ. ಅದು ಕೇವಲ ತನ್ನ ಮೂಲ ಅಂದ್ರೆ ನಾರಾಯಣನ ಇಚ್ಛಾಶಕ್ತಿಯ ಒಂದು ಶುದ್ಧ ರೂಪವಷ್ಟೇ. ಸೊ ನಾರಾಯಣಾಸ್ತ್ರ ತನ್ಗಡೆಗೆ ಬರ್ತಿರೋ ಸುದರ್ಶನ ಚಕ್ರವನ್ನ ನೋಡಿದಾಗ ಅದಕ್ಕೆ ಅಲ್ಲೊಬ್ಬ ಶತ್ರು ಕಾಣೋದೇ ಇಲ್ಲ, ಬದಲಿಗೆ ಅದಕ್ಕೆ ಕಾಣಿಸೋದು ತನ್ನದೇ ಮೂಲ, ತನ್ನನ್ನ ಸೃಷ್ಟಿ ಮಾಡಿದ ಆ ಮಹಾನ್ ಶಕ್ತಿಯ ಇಚ್ಛೆ ಅದಕ್ಕೆ ಗೊತ್ತಾಗುತ್ತೆ. ಯಾವಾಗ ಅಲ್ಲಿ ಯಾವುದೇ ವಿರೋಧ ಇರೋದಿಲ್ವೋ ಮತ್ತು ತನ್ನ ಸೃಷ್ಟಿಕರ್ತನ ಶಕ್ತಿಯೇ ತನ್ನ ಮುಂದೆ ನಿಂತಿದೆ ಅಂತ ಗೊತ್ತಾಗುತ್ತೋ ಆಗ ನಾರಾಯಣಾಸ್ತ್ರ ತಣ್ಣಗಾಗುತ್ತೆ, ಅದೇ ಶರಣಾಗುತ್ತೆ. ನೋಡಿ, ಇದು ಯುದ್ಧದ ಅಂತ್ಯವಲ್ಲ, ಬದಲಿಗೆ ಇದು ಒಂದು ಅದ್ಭುತವಾದ ಗುರುತಿಸುವಿಕೆಯ ಕ್ಷಣ. ಹಾಗಾದ್ರೆ ಈ ಕಥೆಯಿಂದ ನಮಗೆ ಏನ್ ಗೊತ್ತಾಗುತ್ತೆ? ಗೆಲುವು ಅಂದ್ರೆ ನಿಜವಾಗ್ಲೂ ಏನು ಅನ್ನೋದರ ಬಗ್ಗೆ ಇದು ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತೆ. ಇಲ್ಲಿ ಗೆಲುವು ಸಿಕ್ಕಿದ್ದು ಯಾವುದೋ ದೊಡ್ಡ ಸ್ಫೋಟದಿಂದಲ್ಲ, ಬದಲಿಗೆ ಒಂದು ಉನ್ನತವಾದ ತತ್ವದಿಂದ. ಆ ತತ್ವ ಏನು ಗೊತ್ತಾ? ಅಹಂಕಾರದಿಂದ ಎದುರು ನಿಲ್ಲೋದಕ್ಕಿಂತ ದೈವಿಕ ಸಂಕಲ್ಪಕ್ಕೆ ಶರಣಾಗೋದ್ರಲ್ಲಿ ನಿಜವಾದ ಶ್ರೇಷ್ಠತೆ ಇದೆ ಅನ್ನೋದು. ಈ ಇಡೀ ಕಥೆಯ ಸಾರಾಂಶವೇ ಈ ಒಂದು ಪದದಲ್ಲಿ ಅಡಗಿದೆ, ಶರಣಾಗತಿ. ಶರಣಾಗತಿ ಅಂದ್ರೆ ಸೋಲು ಅಂತ ಅನ್ಕೋಬೇಡಿ,
ಇದು ನಮ್ಮ ಅಹಂಕಾರದ ಮೇಲೆ ನಾವು ಸಾಧಿಸುವ ಅತಿ ದೊಡ್ಡ ಗೆಲುವು. ಆ ಪರಮಶಕ್ತಿಯ ಇಚ್ಛೆಯ ಜೊತೆ ಸಂಪೂರ್ಣವಾಗಿ ಒಂದಾಗ್ಬಿಡೋದು. ಈ ಕಥೆ ನಮ್ಗೆ ಸ್ಪಷ್ಟವಾಗಿ ಹೇಳುತ್ತೆ, ನಮ್ಮ ಅಹಂಕಾರ, ನಮ್ಮ ಪ್ರತಿರೋಧ ಇದೆಲ್ಲ ಬೆಟ್ಟದಷ್ಟು ದೊಡ್ಡ ಕಾಣಿಸ್ಬೋದು. ಆದರೆ ಶುದ್ಧವಾದ ದೈವಿಕ ಸಂಕಲ್ಪದ ಮುಂದೆ ಇದೆಲ್ಲ ಕರಗಿ ನೀರಾಗಿ ಹೋಗುತ್ತೆ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ, ನಿಜವಾದ ಶಕ್ತಿ ಇರೋದು ಹೋರಾಟದಲ್ಲ, ಶರಣಾಗತಿಯಲ್ಲೇ ಅನ್ನೋದಾದ್ರೆ, ಹಾಗಾದ್ರೆ ನಾವು ನಿಜವಾಗ್ಲೂ ಹೋರಾಡಬೇಕಾದ ಯುದ್ಧಗಳು ಯಾವುವು? ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ.